ಅವಳು ಕಾಲಿಟ್ರೆ ಸಾಕು ನಿಮ್ಮ ಮೊಮ್ಮಗನ್ನ ಬಲಿ ತಗೊಂತಾಳೆ. ದೇವ್ರೆ, ನಿನ್ನೆ ಕೈ ಮುಗಿದ್ ಬೇಡ್ಕೋತೀನಪ್ಪ. ದಯವಿಟ್ಟು ನನ್ನ ಮೊಮ್ಮಗನಿಗೆ ಏನೂ ಆಗದೆ ಇರೋ ಹಾಗೆ ರಕ್ಷಣೆ ಕೊಡಬೇಕು. ಇದು ಯಾವ ಗ್ರಾಚಾರನೋ ಏನೋ ಗೊತ್ತಿಲ್ಲ, ಒಂದಾದ್ಮೇಲೆ ಒಂದು ಈ ಮನೆಗೆ ಬಂದು ತಪ್ಪಿದ್ದಲ್ಲ. ಈ ಪಲ್ಲವಿ ಮನೆ ಹೊಸಲು ತುಳಿದೇ ಇದ್ರೆ ಸಾಕು. ಅಮ್ಮ, ನೀನ್ ಯಾಕೆ ಬಂದೆ ಇಲ್ಲಿ? ಅಮ್ಮ, ಏನ್ ಪ್ರಶ್ನೆ ಕೇಳ್ತಾ ಇದ್ದೀರಾ ನೀವು? ಅಲ್ಲ, ಪಲ್ಲವಿಯವ್ರು ನೋಡಿ ಖುಷಿ ಪಡ್ತೀರಾ ಅಂತ ಅನ್ಕೊಂಡ್ರೆ ನೀನ್ ಯಾಕೆ ಬಂದೆ ಅಂತ ಕೇಳ್ತಾ ಇದ್ದೀರಾ? ಯಾಕಮ್ಮ ಬರ್ಬಾರ್ದಿತ್ತಾ? ಹಾಗಲ್ಲಮ್ಮ, ಯಾಕೆ ನೀನ್ ಒಬ್ಳೆ ಬಂದೆ? ಅನ್ನೂ ಕರ್ಕೊಂಬರ್ಬೋದಿತ್ತಲ್ಲ ಅಂತ. ಹಂಗ್ ಕೇಳಕ್ಕೆ ಹೋದೆ, ನೀನ್ ಅಷ್ಟೊತ್ತಿಗೆ ಅಪಾರ್ಥ ಮಾಡ್ಕೊಂಡ್ಬಿಟ್ಯಾ? ಇವತ್ತು ಆಫೀಸಲ್ಲಿ ಕೆಲಸ ಬೇಗ ಮುಗೀತು, ಸ್ಕೂಲೇನು ಬಿಟ್ಟಿರ್ಲಿಲ್ಲ ಅಲ್ವಾ, ಅದಕ್ಕೆ ಮನೆಗೆ ಬಂದು ನಿಮ್ಮನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ. ಹೇಗಿದ್ದೀರಾ ಅಮ್ಮ? ಇಷ್ಟೊತ್ತವರೆಗೂ ಚೆನ್ನಾಗಿದ್ದೆ, ನೀ ಬಂದ್ಯಲ್ಲ, ಇನ್ಮೇಲೆ ನನ್ ಗತಿ ಏನಾಗುತ್ತೋ ಗೊತ್ತಿಲ್ಲ. ಅಮ್ಮ, ಏನಾಯ್ತು? ಯಾಕೆ ಸಪ್ಪಗಿದ್ದೀರಾ? ಏನಿಲ್ಲಮ್ಮ. ಅಮ್ಮ, ಪಲ್ಲವಿಯವ್ರಿಗೆ ಕಾಫಿ ಏನಾದರೂ? ಏನ್ ವಿಕ್ರಾಂತ್ ಅವ್ರೆ, ಅಮ್ಮನಿಗೆ ಯಾವಾಗ್ಲೂ ಕೆಲಸ ಹೇಳೋದು? ನೀವ್ ರೆಸ್ಟ್ ಮಾಡಿ ಅಮ್ಮ, ನಾನು ಹೋಗಿ ಮಾಡ್ಕೊಂಡ್ಬರ್ತೀನಿ. ಬೇಡಮ್ಮ ಬೇಡ, ನಾನೇ ಹೋಗಿ ಮಾಡ್ಕೊಂಬರ್ತೀನಿ. ವಿಕ್ರಾಂತ್ ಅವ್ರೆ, ಅಮ್ಮ ಯಾಕೋ ಒಂಥರ ಡಲ್ ಆಗಿದಾರಲ್ವಾ? ಅವ್ರಿಗೆ ಕೆಲಸ ಮಾಡಿ ಮಾಡಿ ಸುಸ್ತಾಗಿರುತ್ತೆ. ನೀವ್ ಯಾವಾಗ ಈ ಮನೆಗೆ ಸೊಸೆಯಾಗಿ ಬರ್ತೀರಾ ಅಂತ ಪಾಪ ಕಾಯ್ತಾ ಇದ್ದಾರೆ. ನೀವು ನೋಡಿದ್ರೆ ತ್ರಿವಿಕ್ರಮ್ ಬಗ್ಗೆ ಅನುಗ್ ಹೇಳೋದೇ ಬೇಡ ಅಂತ ಹೇಳ್ತಾ ಇದ್ದೀರಾ. ನೀವ್ ಹೇಳ್ದಷ್ಟು ಸುಲಭ ಅಲ್ಲ ಅದು. ಯಾಕೆ ಸುಲಭ ಅಲ್ಲ ಹೇಳಿ? ನೀವು ಧೈರ್ಯ ಮಾಡಬೇಕು ಅಷ್ಟೇ. ಇದು ಧೈರ್ಯದ ಪ್ರಶ್ನೆ ಅಲ್ಲ, ಅಸ್ತಿತ್ವದ ಪ್ರಶ್ನೆ. ದೇವಸ್ಥಾನದಲ್ಲಿ ನಿಮಗಾಗ್ಲೇ ಹೇಳಿದ್ನಲ್ಲ, ಅವನೇ ಸ್ವಂತ ಅಪ್ಪ ಅಂತ ಗೊತ್ತಾದ್ರೆ ನಾನು ಅಮ್ಮ ಅಲ್ಲ ಅಂತಾನೂ ಗೊತ್ತಾಗತ್ತೆ. ಅವಾಗೇನ್ ಮಾಡ್ಲಿ? ಹೋಗ್ಲಿ, ಅವನೇ ಅಪ್ಪ ಅಂತ ಹೇಳೋದು ಬೇಡ. ಅಟ್ಲೀಸ್ಟ್ ಅವನು ಈ ಥರ ಎಲ್ಲ ಆಕ್ಸಿಡೆಂಟ್ ಮಾಡಿರೋ ವಿಡಿಯೋ ಏನಾದ್ರೂ ತೋರಿಸೋಣ. ಪ್ರೀತಿಲಿರೋರು ಹಾಗೆಲ್ಲ ಮಾಡೋದಿಲ್ಲ ಅಂತ ಅನುಗ್ ಅರ್ಥ ಮಾಡಿಸ್ಬೋದಲ್ವಾ? ಅನು ಇನ್ನು ಸಣ್ಣ ಮಗು, ನಾವ್ ಹೇಳಿದ ಮಾತು ಅವಳಿಗಿವಾಗ ಅರ್ಥ ಆಗುತ್ತೋ ಇಲ್ವೋ? ಪಾಪ, ಅವ್ರ ಮೇಲೆ ತುಂಬಾ ಪ್ರೀತಿ ತುಂಬಿಕೊಂಡಿದ್ದಾಳೆ. ಆ ಪ್ರೀತಿನೇ ಮೋಸ ಅಂತ ಗೊತ್ತಾದ್ರೆ ಆ ಮಗು ಅದನ್ನ ತಡ್ಕೊಳತ್ತಾ? ಪಲ್ಲವಿಯವರೇ ದುಃಖ ಆಗತ್ತೆ ಅಂತ ಸತ್ಯನ ಮುಚ್ಚಿಟ್ರೆ ಮುಂದೊಂದಿನ ದುಃಖ ಇನ್ನೂ ಜಾಸ್ತಿ ಆಗೋ ಸಾಧ್ಯತೆಗಳಿರುತ್ತೆ. ಮಕ್ಕಳನ್ನ ನಡೆಯಕ್ ಬಿಟ್ರೆ ತಾನೆ ಅವ್ರ ಕಾಲುಗಳು ಗಟ್ಟಿಯಾಗೋದು. ಅವರು ಬಿದ್ದುಬಿಡ್ತಾರೆ ಅಂತ ನಾವು ಅಂಗೈಯಲ್ಲೇ ಬಚ್ಚಿಟ್ರೆ ಮಕ್ಕಳು ಏನೂ ಕಲಿಯಲ್ಲ. ನೀರಿಗಿಳಿದ್ರೆ ತಾನೇ ಈಜು ಬರೋದು. ಅದೇ ಥರ ನಾವು ಅನುಗೆಲ್ಲನೂ ಅರ್ಥ ಮಾಡಿಸ್ಬೇಕು. ಅಯ್ಯೋ ವಿಕ್ರಾಂತ್ ಅವ್ರೆ, ಟೈಮ್ ಆಯ್ತು, ಬನ್ನಿ ಅನು ಮತ್ತೆ ತೇಜುನ ಸ್ಕೂಲಿಂದ ಕರ್ಕೊಂಬರೋಣ. ಪಲ್ಲವಿಯವರೇ, ಈಗಷ್ಟೇ ಬಂದಿದ್ದೀರಾ, ರಿಲ್ಯಾಕ್ಸ್ ಮಾಡಿ, ನಾನು ಡ್ರೈವರ್ಗೆ ಹೇಳ್ತೀನಿ. ಮಂಜು ಅವರೇ, ಸ್ಕೂಲ್ ಹತ್ರ ಹೋಗಿ ಮಕ್ಕಳನ್ನ ಕರ್ಕೊಂಡು ಬನ್ನಿ. ಬನ್ನಿ, ಫ್ರೆಶ್ ಅಪ್ ಆಗಿ. ಅಷ್ಟರಲ್ಲ ಮಮ್ಮ ಕಾಫಿ ಮಾಡ್ಕೊಂಡ್ ಬರ್ತಾರೆ. ರೀ ರೀ ಸುಮ್ಮನಿದ್ರೆ ಸರಿ. ನನಗೆ ತಲೆ ಕೆಟ್ಟಿದೆ, ಪಿತ್ತ ನೆತ್ತಿಗೇರಿಸ್ಬೇಡ. ಯಾಕ್ರಿ ಹಿಂಗ್ ಆಡ್ತಿದ್ದೀರಾ? ನಾನ್ ಏನ್ರಿ ಮಾಡ್ದೆ?
ಅಯ್ಯೋ ಮನೆ ಹಾಡಿ ಏನ್ ಮಾಡಿದ್ಯಾ? ಪಲ್ಲವಿ ಲೈಫಲ್ಲಿ ಆಟ ಆಡಿಸಲ್ವಾ? ಅದಕ್ಕಿಂತ ಇನ್ನೇನ್ ತಪ್ಪು ಮಾಡ್ಬೇಕು ನೀನು? ರೀ ಅವಳು ಯಾವ್ದೋ ಸಂಸಾರ ಹಾಳು ಮಾಡಿದ್ರೆ ನೀವ್ಯಾಕ್ರಿ ಕೋಪ ಮಾಡ್ಕೋತೀರಾ? ಅವಳೇ ನಿಮ್ ರಕ್ತ ಹಂಚ್ಕೊಂಡು ಹುಟ್ಟಿರೋ ತಂಗಿನ. ನನ್ಗೆ ಇಲ್ದಿರೋ ಪ್ರೀತಿ ಕರುಣೆ ನಿಮ್ಗೆ ಯಾಕ್ರಿ? ರೀ ಏಯ್! ನನ್ಗೆ ಹೊಡಿತೀರಾ? ಯಾಕೆ ನಿಂಗೆ ಅವಳ ಮೇಲೆ ಇಷ್ಟು ದೋಷ? ನಿನಗೇನು ದ್ರೋಹ ಮಾಡಿದಾಳವಳು? ನಿನ್ನ ಆಸ್ತಿ ಕಿತ್ಕೊಂಡಿರ್ತಾಳ, ನಿನ್ನ ಒಡವೆ ಕಿತ್ಕೊಂಡಿದ್ದಾಳ, ಏನು ಮಾಡಿದಾಳೆ ಅಂತ ಅವಳ ಮೇಲೆ ಇಷ್ಟೊಂದು ಕೋಪ? ತಂದೆ ತಾಯಿ ಇಲ್ದಾಗಿರೋ ಹುಡುಗಿ ಕಣೆ ಅವಳು. ಈ ಮನೇಲಿ ಒಂದು ಅನ್ನ ತಿಂದಿದ್ದಾಳೆ ಅನ್ನೋದು ಬಿಟ್ರೆ ನಿನಗೇನೇ ದ್ರೋಹ ಮಾಡಿದಾಳೆ? ತಿಂದಿರೋ ಅನ್ನಕ್ಕೂ ಅದಕ್ಕೆಲ್ಲ 10ರಷ್ಟು ನಿಮ್ಮನ್ನೆಲ್ಲ ನೋಡ್ಕೊಂಡಿದ್ದಾಳೆ, ಸಾಕಿದಾಳೆ. ಯಾಕೆ ಅವಳ ಮೇಲೆ ಇಷ್ಟೊಂದು ವಿಷ ಕಾರ್ತೀಯ? ರೀ ನಿಮಗ್ ಅನಿಸ್ಬೋದು ಅವಳೇನು ಕಿತ್ಕೊಂಡಿಲ್ಲ ಅಂತ, ಆದ್ರೆ ನಾನೀ ಮನೆ ಹಿರಿ ಮಗಳು ರೀ. ಆ ಸ್ಥಾನನೇ ಕಿತ್ಕೊಂಡಿದ್ದಾಳೆ. ಅವಳು ಬರೋವರೆಗೂ ನಮ್ಮ ಮನೇಲಿ ಎಲ್ರು ನನ್ನ ತುಂಬಾ ಮುದ್ದು ಮಾಡ್ತಾ ಇದ್ರು. ಅವಳು ಬಂದ್ಮೇಲೆ ಎಲ್ಲದಕ್ಕೂ ಪಲ್ಲವಿ ಪಲ್ಲವಿ ಪಲ್ಲವಿ. ಚಿಕ್ಕ ವಯಸ್ಸಿಂದನೂ ಹೀಗೆ. ಅವಳು ಚೆನ್ನಾಗಿ ಓದ್ತಿದ್ಲು, ಸ್ಕೂಲಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಂತಿದ್ಲು ಅಂತ ಅವಾಗೆಲ್ಲ ನನ್ನ ಚೆನ್ನಾಗಿ ಬೈತಾ ಇದ್ರು. ಆ ಮುದುಕಿ ಅಂತೂ ಅವಳನ್ನ ನೋಡಿ ಕಲಿ ಅಂತಿದ್ಲು. ಲೇ, ಎಲ್ಲರ ಮನೇಲೂ ಅಕ್ಕ ತಂಗಿರ ಮಧ್ಯ ಸಣ್ಣ ಪುಟ್ಟ ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಆ ತ್ರಿವಿಕ್ರಮ ಏನನ್ನೆಲ್ಲ ಮಾಡಿದಾನೆ ಅದೆಲ್ಲ ನಿಂಗೆ ಗೊತ್ತು. ಅಂಥದ್ರಲ್ಲಿ ಅವನು ನಿಮ್ಮ ಮನೆ ಕರ್ಕೊಂಬಂದಿದ್ಯಲ್ಲೇ, ನಿನಗೆ ಸರಿ ಅನ್ಸುತ್ತಾ ಇದು? ಪಾಪ ಪಲ್ಲವಿ ಅವಳ ಜೀವನದಲ್ಲಿ ಎಲ್ಲಾ ನಂಬಿಕೆನೂ ಕಳ್ಕೊಂಡಿದ್ದಾಳೆ. ಹೇಗೋ ವಿಕ್ರಾಂತ್ ಅವ್ರನ್ನ ಮದುವೆಯಾಗಿ ನೆಮ್ಮದಿಯಾಗಿರ್ತಾಳೆ ಅಂತ ಅಂದ್ಕೊಂಡ್ರೆ ಅವನ್ ಯಾವನ್ ಜೊತೆ ಸೇರ್ಕೊಂಡು ಸಂಸಾರ ಕುಳಿ ಹಿಂಡಿದ್ಯಲ್ಲೇ. ನಿನಗೆ ಒಳ್ಳೇದಾಗುತ್ತಾ? ಅವನ್ ಸಂಸಾರ ಹಾಳು ಮಾಡಿದ್ರೆ ನಿನಗೇನೇ ಲಾಭ? ಎಂತ ದರಿದ್ರ ಬುದ್ಧಿನೇ ನಿಂದು. ಅಯ್ಯೋ ರೀ ಬೈಬೇಡ್ರಿ. ಅದು ತ್ರಿವಿಕ್ರಮ್ ದುಡ್ಡು ಕೊಟ್ಟು ಮಾಡು ಅಂದ, ಅದಕ್ಕೆ ಹಂಗೆಲ್ಲ ಮಾಡ್ದೆ. ಹೌದು, ನಾಳೆ ಇನ್ಯಾವನೋ ಬರ್ತಾನೆ, ಬಂದ್ಬಿಟ್ಟು ಅವ್ನು ನಿಂಗೆ ದುಡ್ಡು ಕೊಟ್ಟು ನಿನ್ನ ಗಂಡನ ವಿಷ ಸಾಯಿಸು ಅಂತ ಅಂದ್ಬಿಟ್ರೆ ಸಾಯಿಸ್ಬಿಡ್ತೇನೆ ನಾನು. ಅಯ್ಯೋ ಬಿಡ್ತು ಅನ್ರಿ, ನನ್ ತಾಳಿ ಭಾಗ್ಯ ನೀವು. ನಿಮ್ಮನ್ ಸಾಯಿಸ್ತೀನಾ? ನಿಮಗ್ ವಿಷ ಹಾಕ್ತೀನಾ? ಹಾಗೆ ತಾನೆ ಪಲ್ಲವಿ ಅವಳ ಸಂಸಾರ ಅಂತಿರೋದು. ಇಷ್ಟಪಟ್ಟು ಮದುವೆ ಆಗಿದ್ದಾರೆ ಕಣೆ. ಆ ತ್ರಿವಿಕ್ರಮು ಅವಳ ಬದುಕಲ್ಲಿ ಬಂದಿಲ್ಲ ಅಂದಿದ್ರೆ ಎಲ್ರ ಥರ ಇವತ್ತು ಅವಳ ಸಂಸಾರದಲ್ಲಿ ನೆಮ್ಮದಿಯಾಗಿರ್ತಿದ್ಲು. ಇರೇ ಏನೋ ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟೆ ರೀ. ಇದೊಂದ್ಸಲ ಕ್ಷಮಿಸ್ಬಿಡ್ರಿ. ಗೊತ್ತಿಲ್ಲದೆ ತಪ್ಪು ಮಾಡೋದು ನೀನು. ಲೇ, ಗೊತ್ತಿದ್ದೇ ನೀನು ತಪ್ಪು ಮಾಡ್ತಿದ್ಯ ಅಂತ ನಂಗೆ ಗೊತ್ತು ಕಣೆ. ಮದುವೆ ಮನೇಲಿ ನೀನು ನಗನಗ್ತಾ ಓಡಾಡ್ಕೊಂಡು ಹ್ಯಾಪಿ ಆಗಿದ್ದೆ ನೋಡು ನೀನು. ಆಗ್ಲೇ ಅನ್ಕೊಂಡೆ ಏನೋ ಗೋಲ್ಮಾಲ್ ಇದೆ ಅಂತ. ಫೋನ್ ತಗೊಂಡು ಸೈಡ್ಗೆ ಹೋಗ್ತಿದ್ದೆ ನೋಡಿ ನೀನು. ಆಗ್ಲೇ ನಾನು ಅರ್ಥ ಮಾಡ್ಕೋಬೇಕಿತ್ತು ನೀನು ತ್ರಿವಿಕ್ರಮ್ ಜೊತೆ ಏನೋ ಪ್ಲಾನ್ ಮಾಡ್ತಿದ್ಯಾ ಅಂತ. ಅಯ್ಯೋ ಇಲ್ಲ ರೀ, ದೇವ್ರಾಣಿಗೂ ಇಲ್ಲ. ಏಯ್ ಸಾಕ್ ಮುಚ್ಚೆ, ದೇವರಾಣೆ ಬೇರೆ ಕೇಳಿ ನಿನಗೆ.